ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಟರ್ಮ್ ಇನ್ಶೂರೆನ್ಸ್ ಕೊಂಡ್ಕೊಳ್ಳೋದಕ್ಕೆ ಅಂತ ಮನಸ್ಸು ಮಾಡಿದವರು ಅನೇಕರಿಗೆ ಕೆಲ ಸಮಸ್ಯೆಗಳಾಗಿರೋದಿದೆ. ಏನು ಸಮಸ್ಯೆ? ಅವರ ಇನ್ಕಮ್ ಪ್ರೂಫ್ ಅನ್ನು ಕೊಡೋದಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ, ITR ಅನ್ನ ಫೈಲ್ ಮಾಡಿರೋದಿಲ್ಲ. ಇಂಥ ಕಾರಣಗಳಿಗೆ, ಟೆಕ್ನಿಕಲ್ ರೀಸನ್ಗಳಿಗೆ 50 ಲಕ್ಷನೋ 1 ಕೋಟಿನೋ ಟರ್ಮ್ ಇನ್ಶೂರೆನ್ಸ್ ಪಡ್ಕೊಳ್ಳೋದಕ್ಕೆ ಹಲವು ಸವಾಲುಗಳಿದೆ, ಹಲವು ತೊಡರುಗಳಿದೆ. ಅದನ್ನ ನಿಮ್ಮಂತಹ ಸಾಮಾನ್ಯ ಮನುಷ್ಯನೂ ಕೊಂಡುಕೊಳ್ಳೋದಕ್ಕೆ ಕೆಲ ಅಡೆತಡೆಗಳಿರೋದನ್ನು ನಾವು ಗಮನಿಸಿದ್ದೀವಿ. ಆದರೆ ಇದರ ಬಗ್ಗೆನೇ ಯೋಚನೆ ಮಾಡಿ IRDAI, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಒಂದು ಸೊಲ್ಯೂಷನ್ ಅನ್ನು ತಂದಿದೆ. ಅದೇನಪ್ಪ? ಅದರ ಹೆಸರು ಸರಳ್ ಜೀವನ್ ಬಿಮಾ. ಇದೇನು ಅಂತ ಅಂದ್ರೆ, ನಿಮಗೆ ಇನ್ಕಮ್ ಕಡಿಮೆ ಇದೆ, ಇನ್ಕಮ್ ಕಡಿಮೆ ಇದ್ರೂ ಸಹ ಟರ್ಮ್ ಇನ್ಶೂರೆನ್ಸ್ ಕೊಂಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅದು 5 ಲಕ್ಷದಿಂದ 25 ಲಕ್ಷದವರೆಗೆ ನಿಮಗೆ ಒಂದು ಪ್ರೀಮಿಯಂ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದ್ದು, 18 ವರ್ಷ ವಯೋಮಾನದಿಂದ 65 ವರ್ಷದ ವ್ಯಕ್ತಿ ಸಹ ಈ ಇನ್ಶೂರೆನ್ಸ್ ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾನೆ. ಹಾಗಾದ್ರೆ ಏನೆಲ್ಲ ನಿಯಮಗಳಿದೆ, ಏನೆಲ್ಲ ಕಂಡೀಷನ್ಸ್ ಇದೆ, ಯಾವ ಥರದ ಪ್ರೀಮಿಯಂ ಅವರಿಗೆ ಒಂದು ವರ್ಷಕ್ಕೆ ಅಂತ ಬರಬಹುದು, ಈ ಎಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಅನ್ನು ಫಾಲೋ ಮಾಡಿ. ಸರಳ್ ಜೀವನ್ ಬಿಮಾ IRDAI ಸಾಮಾನ್ಯ ಜನರಿಗೂ ಕೈಗೆಟುಕೋ ರೀತಿಯಲ್ಲಿ, ಯಾರೋ ಒಬ್ಬ ದುಡಿಯೋ ವ್ಯಕ್ತಿಗೇನೋ ಸಮಸ್ಯೆ ಆಯಿತು ಅಂದ್ರೆ ಆತನ ಕುಟುಂಬ ಇನ್ಶೂರೆನ್ಸ್ನ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಸ್ಟ್ಯಾಂಡರ್ಡೈಸ್ಡ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತರಬೇಕು ಅಂತ ಎಲ್ಲ ಸಂಸ್ಥೆಗಳಿಗೆ ಒಂದು ಮಾಹಿತಿಯನ್ನು ನೀಡಿತ್ತು. ಅದರ ಅನ್ವಯ ಜನವರಿ 1, 2021ರಿಂದ ಈ ನಿಯಮ ಸ್ಟ್ಯಾಂಡರ್ಡೈಸ್ಡ್ ಟರ್ಮ್ ಇನ್ಶೂರೆನ್ಸ್ ಸರಳ್ ಜೀವನ್ ಬಿಮಾ ಜಾರಿಗೆ ಬರ್ತಾ ಇದೆ. ಇಲ್ಲೇನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ 18 ವರ್ಷದಿಂದ 65 ವರ್ಷದ ವ್ಯಕ್ತಿವರೆಗೆ ಇಲ್ಲಿ ಎಲಿಜಿಬಲ್ ಇರ್ತಾರೆ. 70 ವರ್ಷಕ್ಕೆ ಪಾಲಿಸಿ ಮೆಚ್ಯೂರ್ ಆಗುತ್ತೆ. ಆನ್ ಮೆಚುರಿಟಿ ನಿಮಗೆ ಯಾವುದೇ ಲಾಭ ಸಿಗೋದಿಲ್ಲ, ಟರ್ಮಿನೇಟ್ ಆಗುತ್ತೆ ಆ ಪಾಲಿಸಿ. ಟರ್ಮ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಏನೋ ಸಮಸ್ಯೆ ಆಯ್ತು ಅಂತ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತ ಇನ್ಶೂರೆನ್ಸ್ ರೂಪದಲ್ಲಿ ಸಿಗುತ್ತೆ. ಆದ್ರೆ ಒಂದು ವೇಳೆ ಅದೃಷ್ಟವಶಾತ್ ಏನೂ ಆಗೋದು ಬೇಡ, ನಿಮ್ಗೇನು ಆಗ್ಲಿಲ್ಲ ಅಂತ ಅಂದ್ಕೊಳ್ಳಿ, ಆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಟರ್ಮಿನೇಟ್ ಆಗುತ್ತಷ್ಟೇ. ನಿಮಗೆ ಯಾವುದೇ ಪೇ ಬ್ಯಾಕ್ ಅಥವಾ ನಿಮ್ಮ ಕೈಗೆ ಹಣ ಸಿಗೋದು ಈ ಥರದ್ದಿರೋದಿಲ್ಲ. ಈ ಸರಳ್ ಜೀವನ್ ಬಿಮಾದ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ನೀವು ಯಾವುದೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಬೇಕು ಅಂತಿಲ್ಲ. ನಿಮ್ಮ ಆದಾಯ ಇಂತಿಷ್ಟೇ ಇರಬೇಕು, ನೀವು ಅದನ್ನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಥರದನ್ನ ಕೇಳೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಈ ಇನ್ಶೂರೆನ್ಸ್ ಪಾಲಿಸಿಯನ್ನು ಪಡ್ಕೊಳ್ಬಹುದು. 5 ಲಕ್ಷದಿಂದ 25 ಲಕ್ಷದವರೆಗೆ ನೀವು ಇನ್ಶೂರೆನ್ಸ್ ಅನ್ನ ಪಡ್ಕೊಳ್ಳಬಹುದು. ಜೊತೆಗೆ ನಿಮಗೆ ಹತ್ತತ್ರ ಈಗ 18 ವರ್ಷದ ವ್ಯಕ್ತಿ ಅಥವಾ 20 ವರ್ಷದ ವ್ಯಕ್ತಿ ಆರಂಭ ಮಾಡಿದ್ರೆ ತನ್ನ 65 ವರ್ಷದವರೆಗೆ ಆತ ಆ ಇನ್ಶೂರೆನ್ಸ್ ಅನ್ನ ಪೇ ಮಾಡ್ತಾ ಹೋಗಬಹುದು. ಅಂದ್ರೆ 65 ವರ್ಷದ ವ್ಯಕ್ತಿ 5 ವರ್ಷಕ್ಕೆ ಇನ್ಶೂರೆನ್ಸ್ ಅನ್ನ ಪಡ್ಕೊಳ್ಬಹುದು. 20 ವರ್ಷದ ವ್ಯಕ್ತಿ ಆರಂಭ ಮಾಡಿದ್ರೆ ಹತ್ತತ್ರ 65 ವರ್ಷ, 45 ವರ್ಷದವರೆಗೆ ಆತ ಕಟ್ಟುವುದಕ್ಕೆ ಅವಕಾಶ ಇದೆ. ಹೀಗೆ ನೀವು ಇನ್ಶೂರೆನ್ಸ್ನ ಲಾಭವನ್ನ ಪಡ್ಕೊಳ್ಳಬಹುದು. ಜೊತೆಗೆ ನಿಮ್ಗೊಂದು ವೇಳೆ ಆಕ್ಸಿಡೆಂಟ್ ರಿಲೇಟೆಡ್ ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ ಬೇಕು ಅನ್ನೋದಾದ್ರೆ ಅದನ್ನ ರೈಡರ್ಸ್ ಅಂತ ಕರೀತಾರೆ. ನೀವು ಆಕ್ಚುಯಲ್ ಇನ್ಶೂರೆನ್ಸ್ ಏನು 25 ಲಕ್ಷಕ್ಕೋ ಅಥವಾ 10 ಲಕ್ಷಕ್ಕೋ ಮಾಡಿಸ್ತೀರಿ, ಆ ಇನ್ಶೂರೆನ್ಸ್ನ ಪ್ರೀಮಿಯಂ ಏನಿರುತ್ತೆ ಅದರ ಜೊತೆಗೆ ರೈಡರ್ಸ್ಗಾಗಿ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ವಿತ್ ಟ್ಯಾಕ್ಸ್. ಅದನ್ನ ಕಟ್ಟೋದ್ರಿಂದ ನಿಮಗೆ ಒಂದು ವೇಳೆ, ಈಗ ಫಾರ್ ಎಕ್ಸಾಂಪಲ್ ನೀವು 5 ಲಕ್ಷಕ್ಕೆ ಏನೋ ಒಂದು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಂತ ಅಂದ್ಕೊಳ್ಳಿ, ನಿಮಗೇನೋ ಸಮಸ್ಯೆ ಆಗಿ ಅದರ್ ದಾನ್ ಆಕ್ಸಿಡೆಂಟ್ ಅಲ್ಲದೆ ನೀವು ಸಾವನ್ನಪ್ಪಿದ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ 5 ಲಕ್ಷ ಕೊಡ್ತಾರೆ. ಒಂದು ವೇಳೆ ಆಕ್ಸಿಡೆಂಟ್ ಆಗಿ ನೀವು ತೀರಿ ಹೋದ್ರೆ ಆ ರೈಡರ್ನ ಬೆನಿಫಿಟ್ ಅನ್ನು ನೀವು ತಗೊಂಡಿದ್ರೆ ಡಬಲ್ ಅಮೌಂಟ್ ನಿಮ್ಮ ಕುಟುಂಬಕ್ಕೆ ಸಂದೋದಕ್ಕೆ ಒಂದು ಅವಕಾಶ ಇದೆ. ನೀವು 5 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ 10 ಲಕ್ಷ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ. ಅದರ ಕುರಿತಾದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಗಮನಿಸಿ ಮುಂದುವರಿರಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ? ಭಾರತದಲ್ಲಿ ಇಷ್ಟೊಂದು ಜನ ಇದ್ದಾರೆ, 6 ಕೋಟಿ ಜನ ಮಾತ್ರ ಎಕ್ಸಾಕ್ಟ್ಲಿ ITR ಅನ್ನ ಫೈಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇನ್ಕಮ್ ಪ್ರೂಫ್ ಇದೆ, ITR ಅನ್ನ ಫೈಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ 6 ಕೋಟಿನಲ್ಲಿ ಹತ್ತತ್ರ ಒಂದು 60 ಲಕ್ಷ ಜನರ ಹತ್ರ ಮಾತ್ರ ಟರ್ಮ್ ಇನ್ಶೂರೆನ್ಸ್ ಇದೆ. ಓವರ್ ಆಲ್ ಇಂಡಿಯಾ ಅಂತ ನೀವು ನೋಡಿದಾಗ 140 ಕೋಟಿ ಅಂತ ನಾವೇನು ಬೊಬ್ಬೆ ಹಾಕ್ತೀವಿ, ಅದರಲ್ಲಿ ಬರೀ 100 ಕೋಟಿ ಜನ ಇನ್ಶೂರೆನ್ಸ್ ಇಲ್ಲದೆ ಇರುವಂಥವರಿದ್ದಾರೆ. 40 ಕೋಟಿ ಜನಕ್ಕೆ ಆ ಥರ ಈ ಥರ ಯಾವುದೋ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ಕೊಂಡಿರೋರಿದ್ದಾರೆ. ಅಲ್ಲಿಗೆ 100 ಕೋಟಿ, ನಮ್ಮ ಹತ್ತತ್ರ ಒಂದು 60-70% ಜನರ ಹತ್ರ ಇನ್ಶೂರೆನ್ಸೇ ಇಲ್ಲ. ಅವರ ಕುಟುಂಬಕ್ಕೆ ಒಂದು ಏನೋ ಸಮಸ್ಯೆ ಆಯಿತು ಅನ್ನೋದಾದ್ರೆ ಒಂದು ಬ್ಯಾಕಪ್ಪೇ ಇಲ್ಲ. ಇದನ್ನ ಟಾರ್ಗೆಟ್ ಮಾಡಿನೇ IRDAI ಒಬ್ಬ ಸಾಮಾನ್ಯ ಕೂಲಿ ಮಾಡೋ ವ್ಯಕ್ತಿನೂ ವರ್ಷದಲ್ಲಿ ಒಂದು 2,000ನೋ 3,000ನೋ ಕಟ್ಟಿ ಹತ್ತತ್ರ ಒಂದು 10-15 ಲಕ್ಷನೋ ಇನ್ಶೂರೆನ್ಸ್ ಅನ್ನ ಪಡ್ಕೊಳ್ಳೋ ತರ ಆಗಬೇಕು.
ರೂರಲ್ ಅಥವಾ ನಮ್ಮ ಗ್ರಾಮೀಣ ಭಾರತ ಅಂತ ನಾವು ನೋಡಿದಾಗ ಎಲ್ಲರಿಗೂ ಇನ್ಶೂರೆನ್ಸ್ ಪಾಲಿಸಿ ಕೈಗೆಟುಕೋ ದರದಲ್ಲಿ ಟರ್ಮ್ ಇನ್ಶೂರೆನ್ಸ್ ಸಿಗಬೇಕು ಅನ್ನೋದು ಈ ಸರಳ್ ಜೀವನ್ ಬಿಮಾದ ಪರಿಕಲ್ಪನೆ. ಜನವರಿ 1ನೇ ತಾರೀಕು 2021ರಿಂದ ಜಾರಿಗೆ ಬರ್ತಾ ಇದೆ. ಒಂದು ಎಕ್ಸಾಂಪಲ್ ಪರಿಗಣಿಸೋಣ. ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ 30ನೇ ವಯಸ್ಸಿನಲ್ಲಿದ್ದಾನೆ, 10 ವರ್ಷಕ್ಕೆ ಇನ್ಶೂರೆನ್ಸ್ ಅನ್ನು ಮಾಡಿಸ್ತಿದ್ದಾನೆ, 10 ಲಕ್ಷ ಪ್ರೀಮಿಯಂ ಅಂತ ಅಂದುಕೊಳ್ಳೋಣ. ಅಂದ್ರೆ 10 ಲಕ್ಷ ಟೋಟಲಿ ಸಮ್ ಅಶ್ಯೂರ್ಡ್, ಪ್ರೀಮಿಯಂ ಅಲ್ಲ, 10 ಲಕ್ಷ ಸಮ್ ಅಶ್ಯೂರ್ಡ್. ಅವರಿಗೆ ಅಷ್ಟಕ್ಕೆ ಅವರು ಇನ್ಶೂರೆನ್ಸ್ ಅನ್ನು ಮಾಡಿಸ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅವರ ವಾರ್ಷಿಕ ಪ್ರೀಮಿಯಂ 2800 ರೂಪಾಯಿ ಹತ್ತತ್ರ ಇರುತ್ತೆ ವಿತೌಟ್ ಟ್ಯಾಕ್ಸ್. ಟ್ಯಾಕ್ಸ್ ಅನ್ನು ಸೇರಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ 30 ವರ್ಷದ ವ್ಯಕ್ತಿ 10 ವರ್ಷದ ಟರ್ಮ್ ಪೀರಿಯಡ್ಗೆ 5 ಲಕ್ಷ ರೂಪಾಯಿಗೆ ಏನಾದ್ರೂ ಆತ ಇನ್ಶೂರೆನ್ಸ್ ಅನ್ನ ಕೊಂಡ್ಕೊಳ್ತಿದ್ದಾನೆ, ಟರ್ಮ್ ಇನ್ಶೂರೆನ್ಸ್ ಅನ್ನ ಅಥವಾ ಸರಳ್ ಜೀವನ್ ವಿಮಾನ ಕೊಂಡ್ಕೊಳ್ತಿದ್ದಾನೆ ಅಂದ್ರೆ ಆತನ ಪ್ರೀಮಿಯಂ 1460 ರೂಪಾಯಿ ಹತ್ತತ್ರ ಇರುತ್ತೆ ವಿತೌಟ್ ಟ್ಯಾಕ್ಸ್. ಹೀಗೆ ನಿಮಗೆ ನಿಮ್ಮ ಏಜ್ ಹಾಗೇನೆ ನೀವು ಎಷ್ಟು ವರ್ಷಕ್ಕೆ ಎಷ್ಟು ಕವರೇಜ್ಗೆ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದರ ಆಧಾರದ ಮೇರೆಗೆ ನಿಮಗೆ ನಿಮ್ಮ ಪ್ರೀಮಿಯಂ ಎಷ್ಟಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಹೀಗಾಗಿ ಒಂದು ವೇಳೆ ನೀವು ಕೋಟಿ ಅಥವಾ 50 ಲಕ್ಷದವರೆಗೆ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೊಂಡುಕೊಳ್ಳೋದಕ್ಕೆ ಸಮಸ್ಯೆ ಆಗಿತ್ತು, ಕೆಲ ತೊಡರುಗಳಿತ್ತು ಅನ್ನೋದಾದ್ರೆ ಪ್ರತಿ ಸಾಮಾನ್ಯ ವ್ಯಕ್ತಿ, ಕೂಲಿ ಮಾಡೋ ವ್ಯಕ್ತಿನೂ ಸಹ ಕಡಿಮೆ ಮೊತ್ತಕ್ಕೇನೆ ತನ್ನ ಕುಟುಂಬಕ್ಕೊಂದು ಇನ್ಶೂರೆನ್ಸ್ನ ಬ್ಯಾಕಪ್ ಅನ್ನು ಕೊಡೋದಕ್ಕೆ ಸರಳ್ ಜೀವನ್ ಬಿಮಾ ಒಂದು ಗೋಲ್ ಅನ್ನ ಇಟ್ಕೊಂಡಿದೆ, ಆ ಗುರಿ ಇದೆ. ಹೀಗಾಗಿ ನೀವು ಸಹ ಅದನ್ನ ಕೊಂಡ್ಕೊಳ್ಬಹುದು. ಕೆಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಅದನ್ನ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ನೀವು ಆಕ್ಚುಯಲ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ನೀವು ITR ಫೈಲ್ ಮಾಡಿರಬೇಕು, ನಿಮ್ಮ ಇನ್ಕಮ್ ಪ್ರೂಫ್ ಅನ್ನ ಕೊಡಬೇಕು, ಜೊತೆಗೆ ನಿಮಗೆ ಆಲ್ಮೋಸ್ಟ್ 15 ಡೇಸ್ ಏನಿರುತ್ತೆ ನೀವು ಪಾಲಿಸಿ ಮಾಡಿಸಿರ್ತೀರಿ, 15 ದಿನಗಳ ಒಳಗಾಗಿ ಏನೋ ಸಮಸ್ಯೆ ಆಯಿತು ಅಂದ್ರೆ ನಿಮಗೆ ಅದಿನ್ನೂ ಆಕ್ಟಿವೇಟ್ ಆಗಿರೋದಿಲ್ಲ. ಆಕ್ಟಿವೇಟ್ ಆಗೋಕೆ ಮಿನಿಮಮ್ 15 ಡೇಸ್ ಬೇಕು. ಅದೇ ಈ ಸರಳ್ ಜೀವನ್ ಬಿಮಾದಲ್ಲಿ ಯಾವುದೇ ಮೆಡಿಕಲ್ ಟೆಸ್ಟ್ ಅನ್ನು ನೀವು ಮಾಡಿಸಬೇಕು ಅಂತಿಲ್ಲ, ನಿಮ್ಮ ಇನ್ಕಮ್ ಪ್ರೂಫ್ ಅನ್ನು ಕೊಡಬೇಕು ಅಂತಿಲ್ಲ, ಜೊತೆಗೆ ನಿಮಗೆ ವೇಟಿಂಗ್ ಪೀರಿಯಡ್ ಅಥವಾ ಆಕ್ಟಿವೇಶನ್ ಪೀರಿಯಡ್ ಏನಿದೆ ಇದು ಹತ್ತತ್ರ 45 ದಿನಗಳು. ನಿಮಗೆ ಈ ಪಾಲಿಸಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಗ ನಿಮಗೆ 45 ದಿನಗಳು ಆಕ್ಟಿವೇಟ್ ಆಗೋದಕ್ಕೆ ಬೇಕು, ಜೊತೆಗೆ ವೇಟಿಂಗ್ ಪೀರಿಯಡ್ 45 ದಿನಗಳು, ಒಟ್ಟು 90 ದಿನಗಳು. ಒಂದು ವೇಳೆ ನೀವು ಪಾಲಿಸಿ ಮಾಡಿಸಿ 90 ದಿನಗಳ ಒಳಗೆ ನಿಮಗೇನೋ ಸಮಸ್ಯೆ ಆಯಿತು ಅನ್ನೋದಾದ್ರೆ ನಿಮ್ಮ ಪ್ರೀಮಿಯಂ ನೀವೇನು ಕಟ್ಟಿರ್ತೀರಿ ಅದರ 100% ವಿತೌಟ್ ಟ್ಯಾಕ್ಸ್ ನಿಮಗೆ ವಾಪಸ್ ಕೊಡ್ತಾರೆ. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ನಾನು ಆಗ್ಲೇ ಹೇಳಿದ್ನಲ್ಲ, ಡೆತ್ ಅದರ್ ದಾನ್ ಆಕ್ಸಿಡೆಂಟ್ ಅಂತ ನೋಡಿದಾಗ ನೀವು ಎಷ್ಟು ಅಮೌಂಟ್ಗೆ ಇನ್ಶೂರೆನ್ಸ್ ಮಾಡ್ತಿರ್ತೀರಿ ಅದು ಸಿಗುತ್ತೆ. ಒಂದು ವೇಳೆ ಆಕ್ಸಿಡೆಂಟ್ ಆಯಿತು ಅನ್ನೋದಾದ್ರೆ ನಿಮಗೆ ಅದನ್ನ ಏನು ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ ಅದರ ಡಬಲ್ ಅನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೀವು ರೈಡರ್ ಅನ್ನ ಕೊಂಡುಕೊಂಡಿದ್ರೆ ಮಾತ್ರ ಅದಕ್ಕೆ ಎಕ್ಸ್ಟ್ರಾ ನೀವು ಪೇ ಮಾಡಿ ಕೊಂಡ್ಕೊಳ್ಬೇಕಾಗತ್ತೆ, ಪಾಲಿಸಿಯಲ್ಲಿ ನಮೂದು ಮಾಡಬೇಕಾಗತ್ತೆ. ಈ ಏನು ಸರಳ್ ಜೀವನ್ ಬಿಮಾ ಏನಿದೆ ಇದರಲ್ಲಿ ಸೂಸೈಡ್ದು ಒಂದು ಕ್ಲಾಸ್ ಇದೆ. ಸೂಸೈಡ್ ಮಾಡಿಕೊಂಡ್ರೆ ಯಾವುದೇ ಥರದ ನಿಮಗೆ ಲಾಭ ಸಿಗೋದಿಲ್ಲ. ಯಾರು ಆ ಥರ ಮಾಡ್ಕೊಳ್ಳೋದು ಬೇಡ. ನೀವು ಒಂದು ವೇಳೆ ಇನ್ಶೂರೆನ್ಸ್ ಅನ್ನು ಮಾಡಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಆದರೆ ಆ ಥರದ ಯಾವುದೇ ಇನ್ಶೂರೆನ್ಸ್ ಬ್ಯಾಕಪ್ ನಿಮಗೆ ಕ್ಲೇಮ್ ಮಾಡೋದಕ್ಕೆ ಸಿಗೋದಿಲ್ಲ, ಇದು ನೆನಪಿರಲಿ. ಹೀಗೆ ಸರಳ್ ಜೀವನ್ ಬಿಮಾ ಇನ್ಶೂರೆನ್ಸ್ನ ಏನು ಬಡ ಜನರಿಗೆ ತಲುಪಿಸುವಂತಹ ಗುರಿಯನ್ನು ಹೊಂದಿದೆ. ಇನ್ಕಮ್ ಸ್ಕೇಲ್ ಯಾವುದೇ ಇರಲಿ, ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಯಾವುದೇ ಇರಲಿ, ನೀವು ಈ ಇನ್ಶೂರೆನ್ಸ್ ಅನ್ನು 5 ಲಕ್ಷದಿಂದ 25 ಲಕ್ಷದವರೆಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ತಿಳ್ಕೊಳ್ಳಿ, ಜನವರಿ 1ನೇ ತಾರೀಕಿನಿಂದ ಆಕ್ಟಿವೇಟ್ ಆಗ್ತಾ ಇದೆ, ಬೇಕಾದ್ರೆ ಖರೀದಿ ಮಾಡಿ. ಈ ಥರದ ಇನ್ನಷ್ಟು ಉಪಯುಕ್ತ ಇನ್ಫಾರ್ಮೇಷನ್ ನಿಮಗೆ ಪಡ್ಕೊಳ್ಬೇಕು ಅನ್ನೋದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳೋದಕ್ಕೆ ಅಲ್ಲಿ ಹಲವು ದಾರಿಗಳಿದೆ. ಆ ದಾರಿಯಲ್ಲಿ ಹೇಗೆ ಸಾಗಬೇಕು, ಏನೇನು ಸವಾಲುಗಳು ಬರುತ್ತೆ ಅಂತ ಆ ದಾರಿಯಲ್ಲಿ ಸಾಗಿ ಬಿಸ್ನೆಸ್ ಮಾಡಿ, ಹೋಟೆಲ್ ಆರಂಭಿಸಿ ಅಥವಾ ಬೇಕರಿ ಬಿಸ್ನೆಸ್ ಮಾಡಿ ಗೆದ್ದವರು ನಿಮಗೆ ಮಾರ್ಗದರ್ಶನ ನೀಡುವ ಕೋರ್ಸ್ಗಳಿದೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ, ನೀವು ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ, ಶ್ರೀಮಂತರಾಗಿ.